ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ದೇವಗನ್ ಫೌಂಡೇಶನ್ ವತಿಯಿಂದ ಸಂಕದಕಟ್ಟೆ ಸೆಕ್ಷನ್ 4ರ ಅರಣ್ಯ ಪ್ರದೇಶದಲ್ಲಿ 100 ಸಸಿಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರುವ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯಿತು. ಪ್ರಕೃತಿ ಉಳಿದರೆ ಮಾತ್ರ ಮಾನವನ ಬದುಕು ಸುರಕ್ಷಿತ ಎಂಬ ಸಂದೇಶದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ರೈತ ಸಂಘದ ಪ್ರತಿನಿಧಿಗಳು, ಮಹಿಳಾ ಘಟಕದ ಪದಾಧಿಕಾರಿಗಳು, ಯುವಕರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಭಾಗವಹಿಸಿ ಪರಿಸರ ಕಾಳಜಿಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಚಂದನ್ ಗೌಡ ಹಾಗೂ ಜಯ ಕರ್ನಾಟಕ ಸಂಘಟನೆಯ ಮುಖಂಡ ಕುಮಾರಸ್ವಾಮಿ, ಪರಿಸರದಿಂದ ನಾವೇ ಹೊರತು ನಮ್ಮಿಂದ ಪರಿಸರವಲ್ಲ. ಹೀಗಾಗಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಆದ್ಯತೆ ಕರ್ತವ್ಯ. ಯುವ ಜನತೆ ಸ್ವಯಂ ಪ್ರೇರಿತವಾಗಿ ಗಿಡ ನೆಡುವ ಮೂಲಕ ಪರಿಸರ ದಿನಾಚರಣೆ ಆಚರಿಸುತ್ತಿರುವುದು ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು. ದೇವಗನ್ ಫೌಂಡೇಶನ್ ಮುಖ್ಯಸ್ಥರಾದ ದೇವಿ ಪ್ರಸಾದ್ ಹಾಗೂ ಗನ್ ಮಾತನಾಡಿ, ಪ್ರಕೃತಿಯಿಂದ ನಾವು ಎಲ್ಲವನ್ನು ಪಡೆದಿದ್ದೇವೆ. ಅದರ ಋಣ ತೀರಿಸುವ ಸಣ್ಣ ಪ್ರಯತ್ನವಾಗಿ ಗಿಡ ನೆಟ್ಟು ಹಸಿರು ವಾತಾವರಣ ನಿರ್ಮಿಸುವ ಜವಾಬ್ದಾರಿ ನಮ್ಮದಾಗಿದೆ. ಮುಂದಿನ ಪೀಳಿಗೆಗೆ ಸ್ವಚ್ಛ ಹಾಗೂ ಆರೋಗ್ಯಕರ ಪರಿಸರವನ್ನು ಬಿಟ್ಟುಕೊಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಕುಮಾರಸ್ವಾಮಿ, ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಚಂದನ್ ಗೌಡ, ಮಹಿಳಾ ಘಟಕದ ಅಧ್ಯಕ್ಷೆ ಉಷಾ ಜಯಶೀಲ, ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷೆ ವನಿತಾ ಮಹೇಶ್, ಹಳೆಹಳ್ಳಿ ನವೀನ್, ವಿಜಯ್, ಧನಂಜಯ ಸೇರಿದಂತೆ ದೇವಗನ್ ಫೌಂಡೇಶನ್ ದೇವಪ್ರಸಾದ್, ಗಗನ್, ವಿನಯ್, ಧೀರಾಜ್, ಮನೀಶ್, ಸಂತೋಷ್, ಗಣೇಶ್, ಧನುಷ್, ಸಂಜಯ್, ನಿರಾವ್ ಹಾಗೂ ಅರಣ್ಯ ಇಲಾಖೆಯ ಗಾರ್ಡ್ ಪವಿತ್ರ, ವರ್ಚಸ್ ಮತ್ತು ಇತರರು ಉಪಸ್ಥಿತರಿದ್ದರು. ನಾವು ಎಲ್ಲ ಕಡೆ ಕಾಡುಗಳು ಅದು ಯಾರೋ ಸಿಗರೇಟ್ ಏನೋ ಸೇದಿ ಆಕಸ್ಮಿಕವಾಗಿ ಹಾಕಿ ಬೆಂಕಿ ಬೀಳ್ತದೆ ಎಲ್ಲ ಕಡೆ. ಇಲ್ಲಿ ಆ ಥರ ಅಲ್ಲ ಸರ್. ಭಾಳ ಉತ್ತಮವಾದಂಥ ಕಾಯಕ ಅಂತ ಏನಾದ್ರು ಇದ್ದರೆ ಭಾಗಶಃ ಇವತ್ತು ರಾಜಧಾನಿಯಲ್ಲಿ ನನ್ನ ಯುವ ಮಿತ್ರರು ಮಾಡ್ತಾ ಇರತಕ್ಕಂಥ ಭಾಳ ಪುಣ್ಯವಾದ ಕೆಲಸ ಅಂತ ಹೇಳಲಿಕ್ಕೆ ನಾನು ಮೊದಲನೇದಾಗಿ ಬಯಸ್ತೇನೆ. ಬಹುಶಃ ನಾನು ಈ ಸಂದರ್ಭದಲ್ಲಿ 84 ಲಕ್ಷ ಜೀವರಾಶಿಯಲ್ಲಿ ಭಾಳ ಅಪರೂಪದ ಜನ್ಮ, ಮಾನವನ ಜನ್ಮ. ಮಾನವರಿಗೆ ಒಂದು ಹೃದಯ ಮುಟ್ಟುವಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಬಹುಶಃ ಇವತ್ತು ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ, ಪ್ರಕೃತಿ ಸಾಕ್ಷಾತ್ಕಾರಕ್ಕೆ ಇವತ್ತು ಸಾವಿರಾರು ವೃಕ್ಷೋತ್ಸವ ಎಂಬ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ನಮ್ಮ ಯುವಕರು ಇವತ್ತು ಆಯೋಜಿಸಿದ್ದಾರೆ. ಭಾಳ ಸಂತೋಷದ ದಿನ. ಗರುಡ ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ. ಬಹುಶಃ ಯಾರು ಗಿಡಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡ್ತಾರೆ, ಆ ನೆಟ್ಟಂಥ ಗಿಡ ಮರಗಳಲ್ಲಿ ಯಾವ ಪಕ್ಷಿಗಳು ಕೂತು ಅದರ ಉಪಯೋಗವನ್ನು ಪಡ್ಕೋತಾರೆ ಅಂಥವ್ರಿಗೆ ನೇರವಾಗಿ ಸ್ವರ್ಗದಲ್ಲಿ ಜಾಗ ಇದೆ ಅಂತೇಳಿ ನಮ್ಮ ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಬಹುಶಃ ಇವತ್ತು ಯಾರು ಗಿಡ ನೆಟ್ಟಿದ್ದಾರೆ ಅವರು ಖಂಡಿತ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಇವತ್ತು ಮನುಷ್ಯನಿಗೆ ಎಷ್ಟು ಶ್ವಾಸಕೋಶ ಮುಖ್ಯವೋ ಅಷ್ಟೇ ಪ್ರಕೃತಿಗೆ ಈ ಗಿಡ ಮರಗಳಷ್ಟೇ ಮುಖ್ಯ. ಹಾಗಾಗಿ ನನ್ನ ಯುವಕ ಮಿತ್ರರಿಗೆ ಒಂದು ಮಾತು ಹೇಳ್ತೀನಿ, ಏಕೆಂದರೆ ಮುಂದಿನ ದಿನಗಳಲ್ಲಿ ಯುವ ಶಕ್ತಿ ಭಾಳ ಅತ್ಯಂತ ಒಂದು ದೊಡ್ಡ ಶಕ್ತಿಯಾಗಿದೆ ದೇಶಕ್ಕೆ. ಹಾಗಾಗಿ ತಾವೇನು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ದಿನಗಳಲ್ಲೂ ಕೂಡ ತಮ್ಮ ಪರಿಸರದಲ್ಲಿ, ತಮ್ಮ ಮನೆ ಅಥವಾ ತಮ್ಮ ವಾಸಸ್ಥಳದಲ್ಲಿ ಒಂದು ಗಿಡಗಳನ್ನು ನೆಡೋದ್ರ ಮುಖಾಂತರ ಪ್ರಕೃತಿಗೆ ಏನಾದರೂ, ಈಗ ಅಣ್ಣವ್ರು ಹೇಳಿದಾಗೆ ಪ್ರಕೃತಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಕಡೆದಾಗಿ ನಾನೊಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಜಕ್ಕೂ ಇವತ್ತು ಮಗುವಿಗೆ ಪ್ರಕೃತಿ ಮಡಿಲು ಎಷ್ಟು ಮುಖ್ಯನೋ, ತಾಯಿ ಮಡಿಲು ಎಷ್ಟು ಮುಖ್ಯನೋ ಅಷ್ಟೇ ಮನುಷ್ಯನಿಗೆ ಈ ಪ್ರಕೃತಿಯ ಮಡಿಲು ಮುಖ್ಯ. ಬಹುಶಃ ನಾನು ಭಾಳ ವಿಶೇಷವಾಗಿ ಕಳೆದ 4 ವರ್ಷಗಳಿಂದ ಮಣ್ಣಿಗೆ ಮರುಜೀವ, ಮಣ್ಣಿಗೆ ಪುನರ್ಜನ್ಮ, ಮಣ್ಣು ರಕ್ಷಿಸಿ ಎಂಬ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ರಾಜ್ಯದ 6022 ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಇವತ್ತು 29,500 ಹಳ್ಳಿಗಳಲ್ಲೂ ಕೂಡ ನಾವು ಈ ಕಾಯಕವನ್ನು ಮಾಡ್ಕೊಂಬರ್ತಿದ್ವಿ. ಬಹುಶಃ ನಾನು ಇತ್ತೀಚೆಗೆ ಸಾವಿರಾರು ಸಭೆ ಸಮಾರಂಭಗಳಲ್ಲಿ ನನ್ನ ಧರೆನೇ ಧರಿತ್ರಿ ಭೂಲೋಕದ ಸ್ವರ್ಗ ಮಾತೆ ಪ್ರಕೃತಿ ಮಾತೆ ಜೀವಂತ ಖಜಾನೆ 84 ಲಕ್ಷ ರಾಶಿಗಳ ಜೀವದಾತೆ ನಮ್ಮೆಲ್ಲರನ್ನ ಒತ್ತಿರ್ತಕ್ಕಂಥ ನನ್ನ ಕಾಲಡಿಲಿರ್ತಕ್ಕಂಥ ಭವ್ಯವಾದ ಸಂಪತ್ತು ಆ ಭೂಮಿ ತಾಯಿಯ ಮುಕುಟಮಣಿ ಮಣ್ಣಿನ ಬಗ್ಗೆ ಒಂದು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇದು ನಮ್ಮ ಮನುಕುಲದ ಜಗತ್ತಿಗೆ ಗೊತ್ತಿಲ್ಲ, ನಮಗೆಲ್ಲರಿಗೂ ತಾಯಿ ಹೇಗಿದ್ದಾರೋ ಹಾಗೆ ಈ ಮಣ್ಣಿಗೆ ಒಬ್ಬಳು ತಾಯಿ ಇದ್ದಾಳೆ. ಬಹುಶಃ ಆ ತಾಯಿ ಸಾವಯವ ಇಂಗಾಲ ಅಂತೇಳಿ ನಾವು ಕರಿತೇವೆ, ಸಾಯಿಲ್ ಕಾರ್ಬನ್, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕರಿತೇವೆ. ಬಹುಶಃ ಇಡೀ ಜಗತ್ತೇ, ವಿಶ್ವಸಂಸ್ಥೆ ಕೂಗಿ ಹೇಳ್ತಿದೆ 63% ತಾಯಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಪ್ರತಿ 5 ನಿಮಿಷಕ್ಕೊಮ್ಮೆ ಒಂದು ಫುಟ್ಬಾಲ್ ಸ್ಟೇಡಿಯಂ ಅಷ್ಟು ತಾಯಿಯನ್ನು ಕಳ್ಕೊಂಡಿದ್ದೀವಿ. ಈಗ ಆಲ್ರೆಡಿ
ಇದೇ ಮಣ್ಣಲ್ಲಿ ನಾವು ಚಿನ್ನ ತೆಗೆದಿದ್ದೀವಿ. ಬಹುಶಃ ಇವತ್ತು ನನ್ನ ಅನ್ನದಾತರು ಬೆಳೆ ತೆಗಿಲಿಕ್ಕೆ ಸೋಲ್ತಿದ್ದಾರೆ. ಒಮ್ಮೆ ಇದನ್ನು ವಿಮರ್ಶೆ ಮಾಡ್ಕೊಬೇಕಾಗತ್ತೆ. ಈ ತಾಯಿಯಲ್ಲಿ ಇವತ್ತೂ ಕೂಡ ವಿಧಿ ವಿಜ್ಞಾನದಲ್ಲಿ ಪ್ರಯೋಗ ಮಾಡಿದ್ರೂ ಕೂಡ ಕಡೆ ಪಕ್ಷ 3%ಗಿಂತ ಜಾಸ್ತಿ ಸಾವಯವ ಇಂಗಾಲ ಇದೆ. ಇದಕ್ಕಿಂತ ಭವ್ಯವಾದ ಬೆಲೆ ಕಟ್ಟಲಾಗದ ಸಂಪತ್ತು ಈ ಭೂಮಿ ಮೇಲಿಲ್ಲ. ಮುಂದಿನ ದಿನಗಳಲ್ಲಿ ನಾವೇನಾದರೂ ನೆಮ್ಮದಿಯಾಗಿ ಬದುಕಬೇಕು ಅಂದರೆ, 3 ಹೊತ್ತು ಅನ್ನ ಊಟ ಮಾಡಬೇಕು ಅಂದರೆ, ನಾವೆಲ್ಲ ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂದರೆ, ಈಗ ಆಲ್ರೆಡಿ ಕ್ಯಾನ್ಸರ್ ರಾಜಧಾನಿ ಆಗಿದ್ದೀವಿ, ಇದೆಲ್ಲದಕ್ಕೂ ನಮ್ಮ ಮುಕ್ತ ಸಿಗಬೇಕು ಅಂದರೆ ಇಡೀ ಮನುಕುಲವನ್ನು ಕೈ ಮುಗಿದು ಬೇಳ್ತಾನೆ. ನಿಮ್ಮ ಕಾಲಡಿಲಿರ್ತಕ್ಕಂಥ ಭವ್ಯವಾದ ಸಂಪತ್ತು ಮಣ್ಣನ್ನು ಸಂರಕ್ಷಣೆ ಮಾಡಿದ್ರೆ ಮಾತ್ರ ಮನುಕುಲ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಎಂಬ ಸತ್ಯವನ್ನು ಮನುಕುಲ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಇವತ್ತು ಭಾಳ ವಿಶೇಷವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಿಜಕ್ಕೂ ನಾವೆಲ್ಲರೂ ಸ್ವಾಗತಿಸಬೇಕಾಗತ್ತೆ ಮತ್ತು ಹಾಗೆ ಅವ್ರ ಕಾರ್ಯವೈಖರಿಗಳಿಗೆ ಶ್ಲಾಘಿಸಬೇಕಾಗತ್ತೆ. ಇದೇ ನಿಟ್ಟಿನಲ್ಲಿ ಎಲ್ಲ ನನ್ನ ಯುವ ಮಿತ್ರರು ಕೂಡ ಈ ರೀತಿಯ ಒಂದು ಸಮಾಜ ಪರ ಹಾಗೆ ಒಂದಷ್ಟು ಪರಿಸರದ ಕಾಳಜಿ ಇಟ್ಕೊಂಡು ಕೆಲಸ ಮಾಡಲಿ. ಹಾಗೆ ನಾನು ಅರಣ್ಯ ಇಲಾಖೆಯವ್ರಿಗೂ ಒಂದು ಮಾತು ಹೇಳ್ತೀನಿ. ಇತ್ತೀಚೆಗೆ ತಾವೇನು ಸೆಕ್ಷನ್ 4 ಪ್ರಭಾವಿತ ಅರಣ್ಯ ಪ್ರದೇಶ ಅಂತೇಳಿ ತಾವು ರಿಸರ್ವ್ ಫಾರೆಸ್ಟಲ್ಲಿ ತಾವು ಕೆಲಸ ಮಾಡ್ತಿದ್ದೀರಿ. ಕೇವಲ 36% ನಾವು ಇನ್ಕ್ರೀಸ್ ಮಾಡಬೇಕು ಅಂತ ರೈತರ ಭೂಮಿಗಳನ್ನು ಒತ್ತುವರಿ ಮಾಡೋದು ಅಷ್ಟೇ ಅಲ್ಲ, ತಮ್ಮಲ್ಲಿರ್ತಕ್ಕಂಥ ಭೂಮಿಯಲ್ಲಿ ಒಂದು ಉತ್ತಮವಾದಂಥ ಮರಗಳನ್ನು ಬೆಳೆಸಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ಆಮ್ಲಜನಕವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಕರ್ತವ್ಯ ಭಾಳ ಪ್ರಮುಖವಾಗಿದೆ ಅಂತ ಹೇಳ್ತಾ ಈ ಮತ್ತೊಮ್ಮೆ ಪರಿಸರ ದಿನದ ವಿಶೇಷ ಶುಭಾಶಯಗಳನ್ನು ನಾಡಿನ ಜನತೆಗೆ ಹೇಳೋದ್ರ ಮುಖಾಂತರ ತಾವು ಬದುಕೋದಷ್ಟೇ ಅಲ್ಲ, ಈ ಮರ ಗಿಡಗಳ ಹೊಂದಿಗೆ ಬದುಕುವಂಥ ಬದುಕು ನಿಮ್ಮದಾಗಲಿ ಅಂತೇಳಿ ಶುಭ ಹಾರೈಸಿ ಆದಷ್ಟು ಆರೋಗ್ಯವಾದಂಥ ಬದುಕನ್ನು ಮುಂದಿನ ದಿನ ನಮ್ಮ ಸಮಾಜ ನೋಡಲಿ ಅಂತಲೂ ಕೂಡ ಈ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ನಾನು ಹೇಳೋದ್ರ ಮುಖಾಂತರ ಮತ್ತೊಮ್ಮೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆತ್ಮತೃಪ್ತಿಯಿಂದ ಒಂದು ಗಿಡವನ್ನು ನೆಟ್ಟುವಂಥ ಒಂದು ಸಮಾಧಾನ ಇವತ್ತು ನಮ್ಮೆಲ್ಲರಿಗೂ ಸಿಕ್ಕಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ನಿಮ್ಮ ಜೀವನದಲ್ಲೂ ಕೂಡ ಒಂದು ಅಧ್ಯಾಯ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ನನ್ನ ಆತ್ಮೀಯರು ಆದಂಥ ಸಹೋದರ ಸಮಾನರಾದಂಥ ಅಣ್ಣವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಇವತ್ತಿನ ಕಾರ್ಯಕ್ರಮದ ಅಥವಾ ಈ ಕಾಯಕದ ಈ ಗಿಡ ನೆಡುವಂಥ ಕಾರ್ಯಕ್ರಮದಲ್ಲಿ ಏನು ನನ್ನ ಯುವಕರು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರಿ ಹಾಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಮತ್ತೊಮ್ಮೆ ಪರಿಸರದ ದಿನದ ಶುಭಾಶಯಗಳನ್ನು ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಈ ಭೂಮಿ ತಾಯಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ಬದುಕನ್ನು ಕೊಡಲಿ ಅಂತೇಳಿ ವಿಶೇಷವಾಗಿ ತಾಯಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಚಂದನಗೌಡರು ಮತ್ತು ಜಯಶೀಲ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತೇನು ಪರಿಸರ ರಕ್ಷಣೆ ಮಾಡಬೇಕು ಅಂತಂತೇಳಿ 100 ಗಿಡಗಳನ್ನು ನೆಡ್ತಿರುವಂಥದ್ದಕ್ಕೆ ಮೊದಲು ನಿಮಗೆಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂತಂತೇಳಿದ್ರೆ ಇವತ್ತು ಸಮಾಜ ನಮಗೆಲ್ಲವನ್ನೂ ಕೊಡುತ್ತೆ, ಪ್ರಕೃತಿ ಎಲ್ಲವನ್ನೂ ಕೊಡುತ್ತೆ. ಆದರೆ ನಾವು ಪ್ರಕೃತಿಗೆ ನಾವೇನು ಕೊಡ್ತೀವಿ ಅಂತಕ್ಕಂಥದ್ದು ಇವತ್ತಿನ ಒಂದು ಕ್ವಶನ್. ಇವತ್ತು ನಾವೇನಾದರೂ ಒಂದು ಸಾಧನೆ, ನಮಗೆ ಸಮಾಜ ಎಲ್ಲವನ್ನೂ ಕೊಟ್ಟಿರುತ್ತೆ, ಸಮಾಜಕ್ಕೆ ಏನಾದ್ರು ಕೊಡಬೇಕಲ್ಲ. ಈಗ ನಾವೆಲ್ಲ ಹೋರಾಟಕ್ಕೆ ಬಂದಿರೋದು ಅದೇ ರೀತಿ. ಈಗ ಹೋರಾಟಗಾರರಿಗೆ ಹೇಳ್ತಾರೆ ಕೆಲವರೆಲ್ಲ, ರೋಲ್ ಕಾಲ್ ಮಾಡ್ತಾರೆ ಹೋರಾಟಗಾರರು ಹಾಗೆ ಹೀಗೆ ಅಂತಂತೇಳಿ. ನಮ್ಮ ಕಷ್ಟ ನಮಗೆ ಗೊತ್ತು. ಒಂದು ಹೋರಾಟ ಮಾಡೋಷ್ಟರಲ್ಲಿ ಇವತ್ತು 2 ಕಡೆ ಗಿಡ ನೆಟ್ಟು ಬಂದಿದ್ದೀವಿ. ಆ ಗಿಡ ನೆಟ್ಟು ಬರೋಷ್ಟರಲ್ಲಿ ಗೆಸ್ಟ್ಗಳು ಕಾರ್ಯಕರ್ತರು ಕರೆದು ಅದನ್ನು ನಿಭಾಯಿಸಿ ಬರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಇವತ್ತು ನೀವು ಅಲ್ಲಿಂದ ಬಂದು ಇಷ್ಟು ಅಚ್ಚುಕಟ್ಟಾಗಿ ನೋಡಿ ಗುಂಡಿ ತೆಗೆಸಿ ಯಾರೂ ಕೂಡ ಕೊಡೋದಿಲ್ಲ. ನಾವು ಏನೋ ಸಮಾಜ ನಮಗೆಲ್ಲವೂ ಕೊಟ್ಟಿದೆ, ನಾವು ಸಮಾಜಕ್ಕೆ ಏನಾರು ಕೊಡಬೇಕು ಅಂತಂತೇಳಿ ಚಂದನಗೌಡರು ಭಾಳ ಅದ್ಭುತ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಚಂದನಗೌಡ್ರು, ನಿಮ್ಮ ಬಗ್ಗೆ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ. ಅದರಲ್ಲೂ ನಾವು ಭೇಟಿಯಾಗಿದ್ದು ಪರಿಸರದ ವಿಚಾರದಲ್ಲಿ ಭೇಟಿಯಾಗಿದ್ದು ಭಾಳ ಖುಷಿ ಆಯಿತು. ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ಬೈರ್ಮಂಗಲ ಬಿಡದಿ ಭಾಗದ ರೈತರ ಭೂಮಿ ಸ್ವಾಧೀನದ ಹೋರಾಟವನ್ನು ನಿರಂತರವಾಗಿ ತಗೊಂಡಿದ್ದೀವಿ. 1.5 ವರ್ಷದಿಂದನೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ. ನೀವು ಕೂಡ ರೈತರ ಮಕ್ಕಳು. ಅಲ್ಲಿನ ಪರಿಸರ ಹಾಳಾಗ್ತಿದೆ. ಹೇಳ್ತಾರಲ್ಲ, ಇವತ್ತು ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಹೇಳ್ತಾರಲ್ಲ, 9,000 ಎಕರೆ ಫಲವತ್ತಾದಂಥ ಭೂಮಿ, ಇದೇ ಥರ ಭೂಮಿ. ನಾನು ಏನು ಅಂದ್ಕೊಂಬಿಟ್ಟಿದ್ದೆ, ಮೊದಲು ಒಂದೆರಡು ಬಿಡದಿ ಅಂತ ಹೇಳಿದ್ರೆ ನಾನು ಬಿಡದಿ ಭಾಗದಲ್ಲಿ ಓಡಾಡ್ತಿದ್ದೆ. ಅಲ್ಲೆಲ್ಲ ಒಂದಷ್ಟು ಜುಂಡು ಬೆಳ್ಕೊಂಡಿದೆ, ಇದೇ ಥರ ಭೂಮಿ ಅಂದ್ಕೊಂಬಿಟ್ಟಿದ್ದೆ. ಒಂದು ಸರಿ ಅವರೆಲ್ಲ ಕರ್ಕೊಂಡೋಗಿ ನನ್ನನ್ನು ತೋರಿಸಿದ್ರು. ಎಲ್ಲ 2 ವೀಲರಲ್ಲಿ ಕೂತ್ಕೊಂಡು ಎಲ್ಲ ತೋಟದ ಹತ್ರಕ್ಕೆ ಹೋಗಿ ಬಂದೆ. ಸೇಮ್ ಇದೇ ಥರ ಭೂಮಿ, ಇದೇ ಥರ ಮಣ್ಣಿದೆ, ಫಲವತ್ತಾದ ಲಕ್ಷಾಂತರ ತೆಂಗಿನ ಮರಗಳಿದೆ, ಲಕ್ಷಾಂತರ ಅಡಿಕೆ ಮರಗಳಿದೆ. ಮತ್ತು ತಿಂಗಳಿಗೆ 6 ಲಕ್ಷ ಲೀಟ್ರ್ ಹೈನುಗಾರಿಕೆಯಲ್ಲಿ ಹಾಲು ಹಾಕ್ತಾರೆ. ಅಲ್ಲಿ ರೇಷ್ಮೆ ಇದೆ, ಸಿಲ್ಕು ಮತ್ತು ಮಿಲ್ಕ್ಗೆ ಭಾಳ ಫೇಮಸ್ ಆದಂಥದ್ದು. ಇಂಥದ್ದನ್ನು ನೀವು ಕಾಂಕ್ರೀಟ್ ಕಾರ್ಡ್ ಮಾಡಲಿಕ್ಕೆ ಅದನ್ನೆಲ್ಲೋ ಒಂದು AICT ಮಾಡಿ ಅದನ್ನು ಕಾಂಕ್ರೀಟ್ ಕಾರ್ಡ್ ಅಂತೀವಿ. ಎಲ್ಲ ಸಿಮೆಂಟ್ ಮಾಡಿ ಇವತ್ತು ಎಲ್ಲ ಹವಾಮಾನ ಹೇಗಾಗಿದೆ, ಮಳೆ ಬರ್ದೇ. ಇದೆಲ್ಲ ನಾವು ಇವತ್ತು ಪರಿಸರನ ಉಳ್ಕೋಬೇಕು. ಅದು ಲಕ್ಷಾಂತರ ಈ ಪರ್ಯಾಯವಾಗಿ ನೀವೆಲ್ಲಿ ಆ ಮರಗಳನ್ನ ಬೆಳೆಸ್ತೀರಿ? ಸರ್ಕಾರ ಹೇಳಬೇಕು.
ಮುಖ್ಯಮಂತ್ರಿಗಳು ಹೇಳ್ಬೇಕು ನೀವು. ಇವತ್ತು ನಮ್ಮ ಜಿಲ್ಲೆಯವರೇ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಶಿವಕುಮಾರ್ ಅವರು ಹೇಳ್ಬೇಕು ನೀವು. ಅಲ್ಲಿ ಲಕ್ಷಾಂತರ ಮರಗಳನ್ನು ನಾಶ ಮಾಡಿ ಪರ್ಯಾಯವಾಗಿ ಆ ಪರಿಸರವನ್ನು ನೀವೆಲ್ಲಿ ಬೆಳೆಸ್ತೀರಿ? ಬೆಳೆಸೋದಿಲ್ಲ, ಕಾಂಕ್ರೀಟ್ ಮಾಡ್ತೀರಿ ನೀವು. ಆ ಕಾರಣದಿಂದ ಆ ಭೂ ಸ್ವಾಧೀನದ ವಿರುದ್ಧ ನಾವು ಧ್ವನಿಯನ್ನು ಎತ್ತಿದ್ದೇವೆ ಸರ್. ನಿಮ್ಮ ಸಹಕಾರನೂ ಕೂಡ ಬೇಕು. ಅದು ಆ ರೈತರ ಬದುಕಿನ ಪ್ರಶ್ನೆ, ಆ ರೈತರ ಜೀವನದ ಪ್ರಶ್ನೆ. ಹಲವಾರು ಜಾನುವಾರುಗಳು, ಪ್ರಾಣಿಗಳು ಎಲ್ಲ ಕೂಡ ಸಂಕುಲ ನಾಶ ಆಗ್ತದೆ. ಇವತ್ತೇನಾದರೂ ನಾವು ಒಂದು ಕೊಡುಗೆ ಕೊಡಬೇಕು ಅಂದರೆ ಪರಿಸರವನ್ನು ಉಳಿಸ್ಕೋಬೇಕು. ನಾವು ಬೇರೆ ಏನೇ ಮಾಡಿದ್ರೂ ಕೂಡ ಅದು ಪರಿಸರಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಭಾಳ ಅದ್ಭುತವಾದಂಥ ಕೆಲಸ ಮಾಡಿದಿರಿ. ನಿಮ್ಮ ಚಂದನ್ಗೌಡರು ಮೇಡಮ್ ಅವರು, ನಿಮ್ಮೆಲ್ಲ ಸಂಗಡಿಗರಿಗೆ, ನಿಮ್ಮ ಹಲವಾರು ಜನದ ಹೆಸರುಗಳು ಗೊತ್ತಿಲ್ಲ, ದಯವಿಟ್ಟು ಗಗನ್ ದೇವಿ ಪ್ರಸಾದ್ ಅವರು, ನೀವು NGOನ NGO ಇಟ್ಕೊಂಡಿದ್ದೀರಿ? ಗುಡ್ ಅಲ್ಲ ಓಕೆ, ಇರಲಿ, ಅದನ್ನು ಪ್ಯಾರಲ್ ಆಗಿ ಇರಬೇಕು ಎಲ್ಲವೂ ಕೂಡ. ಒಳ್ಳೆಯದಾಗಲಿ, ನಿಮ್ಮ ಜೊತೆ ನಾವಿರ್ತೀವಿ. ಏನೇ ಇದ್ರೂ ಕೂಡ ನೀವು ಒಂದು ಕರೆ ಮಾಡಿ, ನಿಮ್ಗೆ ಯಾವುದೇ ಥರದ ಸಹಕಾರ ಇದ್ರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತಂತೇಳಿ ಇವತ್ತು ಕರೆಸಿ ನಮ್ಮ ಕಡೆಯಿಂದನೂ ಕೂಡ ಒಂದು ಗಿಡ ನೆಡೆಸಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ವಿಶೇಷವಾಗಿ ಚಂದನ್ಗೌಡರಿಗೆ ನಾನು ಅಭಿನಂದಿಸ್ತೀನಿ ಸರ್. ಒಳ್ಳೆಯದಾಗಲಿ ಸರ್. ಮೇಡಮ್ ಅವರೇ, ನಿಮಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಈ ವಿಶೇಷ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಪ್ರಕೃತಿಯೇ ಪ್ರಗತಿ. ಪ್ರಕೃತಿ ಇದ್ದರೆ ನಾವು, ಪ್ರಕೃತಿ ಇರಲಿಲ್ಲ ಅಂದರೆ ಮಾನವ ಜನ್ಮ ನಿಜವಾಗ್ಲೂ ನಶ್ವರ. ಅದನ್ನು ಚಂದನ್ಗೌಡ್ ಸರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಎಲ್ಲ ವರ್ಣನೆ ಮಾಡಿದರು. ಸೊ ಪ್ರಕೃತಿನ ನಾವು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿಬಿಟ್ಟು ಪುಸ್ತಕದಲ್ಲಿ ಓದೋದರ ಮುಖಾಂತರ ನಾವು ಎಚ್ಚೆತ್ಕೊಳ್ಳೋದಲ್ಲ, ಅದನ್ನು ನಾವು ಕಾರ್ಯಗತಗೊಳಿಸಬೇಕು. ಅದನ್ನು ನಾವು ಕಾರ್ಯಗತಗೊಳಿಸಿರೋದ್ರಿಂದ ನಮಗೆ ಪ್ರಕೃತಿ ಎಷ್ಟು ಒಂದು ಸಮಾಧಾನ ಕೊಡುತ್ತೆ ಅಂತ ಹೇಳಿದರೆ ಅದನ್ನು ನೀವು ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಮ್ಮ ಪ್ರೊಫೆಷನ್ಸ್ ಬೇರೆ ಏನೇ ಇರ್ಬೋದು, ಸೊ ಪ್ರಕೃತಿ ತಾಯಿ ಮಕ್ಕಳು ನಾವೆಲ್ಲ. ಹಾಗಾಗಿ ಪ್ರಕೃತಿ ಬಗ್ಗೆ ನಾವು ಎಷ್ಟು ಹೇಳಿದರೂ ಸಾಲದು. ಹಾಗಾಗಿ ಅದಕ್ಕೆ ನಾವು ಒಂದು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿ ಅದರ ಸೇವೆನ ನಾವು ಸಲ್ಲಿಸಬೇಕು ಅಂತ ನಾನು ಈ ಚಿಕ್ಕದಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಪರಿಸರ ದಿನಾಚರಣೆ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಯಾಕಂದರೆ ಇವಾಗ ಸುಮಾರು ಕಡೆ ಎಲ್ಲ ಮರಗಳು ಕಡಿತಿದ್ದಾರೆ, ಯಾರು ಬೆಳೆಸೋಕೆ ನೋಡ್ತಿಲ್ಲ. ಆದರೆ ನಾವು ಈಗ ಸ್ವಲ್ಪ ಎಲ್ಲ ನಾವೆಲ್ಲ ಯೂತ್ಸ್ ಎಲ್ಲ ಮುಂದೆ ಬಂದು ಗಿಡಗಳು ಬೆಳೆಸೋಣ, ಮರ ಬೆಳೆಸೋಣ, ಮತ್ತು ಮುಂದಿನ ಪೀಳಿಗೆಗೆ ಎಲ್ಲ ಇದಾಗಲಿ, ಗಾಳಿ ಬರಲಿ, ಚೆನ್ನಾಗಿರೋ ಗಾಳಿ ಬರಲಿ, ಎಲ್ರಿಗೂ ನೀರು ಸಿಗಲಿ ಅಂತ ಈ ಕೆಲಸ ಕಾರ್ಯ ಮಾಡ್ತಾಯಿದ್ದೀವಿ. ನಮಗೆ ಎಲ್ಲ ನಮ್ಮ ಚಂದನ್ಗೌಡರು, ಉಷಾ ಆಂಟಿ ಎಲ್ಲರೂ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು, ಬಂದಿದ್ದಕ್ಕೆ ಧನ್ಯವಾದಗಳು. ಅಷ್ಟೇ ಸರ್, ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿ ವರ್ಷನೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಹೆಚ್ಚಾಗಿ ಗಿಡ ನೆಡ್ತೀವಿ. ಈ ಸತಿ 1000 ನೆಟ್ಟಿದ್ದೀವಿ. ಮುಂದಿನ ಸತಿ ಆ ದೇವರು ನಮ್ಗೆ ಶಕ್ತಿ ಕೊಟ್ಟರೆ 2000, 3000 ಆ ಥರ ಪ್ರತಿ ವರ್ಷ ನೆಟ್ಕೊಂಡು ಹೋಗ್ತೀವಿ. ನಮ್ಮ ಕೈಲಿ ಆಗಿದ್ದ ಸಹಾಯನ ನಾವು ಈ ನೇಚರ್ಗೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು. ಈ ನಗರೀಕರಣ ಪ್ರಭಾವದಿಂದ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ಸಂಬಂಧಪಟ್ಟಂಗೆ ಯೂತ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಇವಾಗ ಇವಾಗ ತುಂಬ ಎಲ್ಲಿ ಇದ್ದು ಜಾಸ್ತಿ ಅಗ್ರಿಕಲ್ಚರ್ ಇದೆಲ್ಲ ಇದು ತೆಗಿತಿದ್ದಾರಲ್ಲ, ಬರೀ ಎಲ್ಲ ಕಡೆ ಸಿಟಿ ಆಗ್ತಿದೆ. ಮುಂದೆ ರೈತರು ಸಿಗೋದು ತುಂಬ ಇದು ಮಾಡ್ತಿದ್ದಾರೆ. ಮತ್ತೆಲ್ಲೂ ಬೆಳೆ ಸಿಗ್ತಿಲ್ಲ, ನೀರು ಸಿಗ್ತಿಲ್ಲ, ತುಂಬ ರೈತರು ಸಾವಾಗ್ತಿದೆ. ಮತ್ತು ಅದನ್ನೆಲ್ಲ ಇವಾಗ ನಾವು ಮುಂದೆ ಯೂತ್ಸು ಅದನ್ನು ಪ್ರೋತ್ಸಾಹಿಸಬೇಕು, ಅಗ್ರಿಕಲ್ಚರ್ನ ಬಿಲ್ಡಪ್ ಮಾಡಬೇಕು. ಮತ್ತು ಇವಾಗ ನಾವು ಹೊಸ ರೈತರುಗಳ್ನ ಹುಟ್ಟಾಕಬೇಕು. ಇಂಜಿನಿಯರ್ಸು, ಡಾಕ್ಟ್ರು ಎಲ್ಲರೂ ಆಗ್ತಿರೋ, ರೈತರು ಯಾರೂ ಆಗ್ತಾಯಿಲ್ಲ. ಅದನ್ನು ನಾವು ಪ್ರಯತ್ನ ಪಟ್ಟು ಎಲ್ಲರೂ ನಾವು ಬದಲಾವಣೆ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲೆಲ್ಲ ಅಂತ ಹೇಳಕ್ಕೆ. ದಿನಾಚರಣೆಯ ಶುಭಾಶಯಗಳು. ಏನಿವತ್ತು ನಮ್ಮ ರೈತ ಕಲ್ಯಾಣ ಹಾಗೂ ದೇವಗನ್ ಆರ್ಗನೈಸೇಷನ್ ವತಿಯಿಂದ ಗಿಡ ನೆಡೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಕೇವಲ ಒಂದಿನಕ್ಕಷ್ಟೇ ಸೀಮಿತ ಆಗಿರಬಾರ್ದು. ಕಾರಣ ಏನಂದರೆ, ಈಗ ಏನಾಗಿದೆ ಅಂದರೆ ಸಮಾಜದಲ್ಲಿ ಪ್ರತಿ ಮನುಷ್ಯನಿಗೆ ಒಂದು ಮರನೂ ಇಲ್ದಂಗಾಗಿದೆ. ಅವನ ತಲೆಗೆ ಒಂದು ಶುದ್ಧವಾದ ಆಮ್ಲಜನಕ ಬೇಕು ಅಂತೇಳಿದ್ರೆ ಒಬ್ಬ ಮನುಷ್ಯನಿಗೆ ಕನಿಷ್ಠ 5 ಮರಗಳಾದ್ರೂ ಬೇಕಾಗುತ್ತೆ ಶುದ್ಧ ಗಾಳಿಗಾಗಿ. ಇಲ್ಲ ಅಂದರೆ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗಿ ಪರಿಸರ ಹಾನಿಗಳು ಏನು ಸಂಭವಿಸ್ತಾ ಇದೆ, ಇದು ಕಾರಣ ಮಾನವನೇ ಆಗಿದ್ದಾನೆ. ಅವನ ಒಂದು ಅನುಕೂಲತೆಗೆ ಪರಿಸರವನ್ನು ಹಾಳು ಮಾಡಿ ಗಿಡ ಮರಗಳನ್ನು ಕೆಡವಿ ಆಧುನಿಕತೆಯತ್ತ ಹೋಗ್ತಾ ಇದ್ದಾನೆ. ಇದನ್ನು ತಡೆಗಟ್ಟುವಲ್ಲಿ ಹೆಚ್ಚಿನ ಮರಗಳನ್ನು ನಾವು ನೆಡಬೇಕು. ಕೇವಲ ಪರಿಸರ ದಿನಾಚರಣೆಗಷ್ಟೇ ಸೀಮಿತವಾಗಿರದೆ ಪ್ರತಿದಿನವೂ ಅದರ ಪೋಷಣೆಗಾಗಿ ನಾವು ಪಣತೊಟ್ಟು ನಿಂತು ಮಾಡಬೇಕಂತ ನಾನು ಕೇಳ್ಕೊತೀನಿ. ಅಂತೆಯೇ ಏನು ಇಂದು
ಗ್ಯಾಸ್ ಒಲೆಯನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ಉತ್ಪಾದನೆ ಆಗ್ತಾ ಇರೋಂಥದ್ದು ಮೀಥೇನ್. ಅದರಿಂದ ಎಷ್ಟು ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಕಟ್ಟಿಗೆ ಒಲೆ ಆ ಕಾಲದಲ್ಲಿತ್ತು, ಆವಾಗ ಪರಿಸರ ಹಾನಿ ಇರಲಿಲ್ಲ. ಈಗಿನ ದಿನಗಳಲ್ಲಿ ಪ್ರತಿಯೊಂದರಲ್ಲಿ ಕೈಗಾರೀಕರಣ ಇರ್ಬೋದು, ನಗರೀಕರಣ ಇರ್ಬೋದು, ಎಲ್ಲದರ ಪರಿಣಾಮವಾಗಿ ಪರಿಸರ ಹಾನಿ ಆಗ್ತಾಯಿದೆ. ತಡೆಗಟ್ಟುವಲ್ಲಿ ನಾವು ರೈತ ಮುಖಂಡರುಗಳು ಜೊತೆಗೆ ರೈತ ಸದಸ್ಯರುಗಳು, NGOಗಳು, ಪ್ರತಿಯೊಬ್ಬ ನಾಗರಿಕರು ಸಹ ಅದ್ರ ಬಗ್ಗೆ ಗಮನ ಹರಿಸಬೇಕು. ದೇಶದ ಉಳಿವಿಗಾಗಿ, ಸಂಪತ್ತಿನ ಉಳಿವಿಗಾಗಿ ನಾವು ಪಣತೊಟ್ಟು ಗಿಡಗಳನ್ನು, ಹೆಚ್ಚು ಗಿಡಗಳನ್ನು ನೆಡಬೇಕಾಗಿ ನಾನು ಈ ಮೂಲಕ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ದಿನಾಚರಣೆಗಳ ಶುಭಾಶಯಗಳು. ಇಲ್ಲಿ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಈ ಥರ ಗಿಡ ಮರಗಳೆಲ್ಲ ನಡ್ತಾಯಿದ್ರೆ ನಮಗೆ ಆ್ಯಕ್ಚುಲಿ ಈ ಫ್ಯಾನು AC ಎಲ್ಲ ರಿಜೆಕ್ಟ್ ಮಾಡಿ ಈ ಥರ ಗಿಡಗಳಿದ್ರೆ ಮನೆಗಳಲ್ಲಿ ಯೂಸ್ ಮಾಡೋಷ್ಟೇ ನೆಸೆಸಿಟಿನೇ ಇರಲ್ಲ. ಈ ಥರ ಗಿಡ ಮರಗಳು ನೆಡ್ತಾ ಇರಬೇಕು. ನಮ್ಮ ರೈತ ಕಲ್ಯಾಣ ಏನಿದೆಯೋ ಅದ್ರ ತುಂಬ ಖುಷಿ ಆಗ್ತಿದೆ. ಇದ್ರ ಬಗ್ಗೆ ನಾವಿನ್ನೂ ಕ್ರಮ ತಗೊಂಡು ಮುಂದಿನ ವರ್ಷಕ್ಕೆ ಪ್ರತಿ ವರ್ಷವೂ ಮುಂದೆ ಇದೇ ಥರ ಗಿಡಗಳು ನೆಡ್ತಾ ಖುಷಿ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ವದ ಪರಿಸರದ ದಿನಾಚರಣೆ ಶುಭಾಶಯಗಳು ಸರ್. ಗಗನ್ ಮತ್ತು ಉಷಾ ಮೇಡಮ್ ಅವರು, ಹಾಗೆ ವನಿತಾ ಮೇಡಮ್ ಅವರು, ನಮ್ಮ ಚಂದನ್ ಸರ್ ಅವರು ಕಗ್ಲಿಪುರ ಅರಣ್ಯ ಪ್ರದೇಶದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ. ಇವ್ರಿಗೆಲ್ರಿಗೂ ನಾನು ಪರವಾಗಿ ತುಂಬುದಿರೋ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಏನಿವತ್ತು ವಿಶ್ವದಲ್ಲಿ ಸುಮಾರು 150ಕ್ಕೂ ಹೆಚ್ಚು ದೇಶಗಳು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ನಾಗರಿಕರಲ್ಲಿ ಮನವಿ ಮಾಡ್ತೀನಿ, ನಗರೀಕರಣ ಮತ್ತು ಕೈಗಾರಿಕೀಕರಣದ ಪ್ರಭಾವದಿಂದ ಅರಣ್ಯ ಪ್ರದೇಶ ಹಾಳಾಗ್ತಾಯಿದೆ. ಮತ್ತು ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿ ಮಾಡಬೇಕು, ಮತ್ತು ನಮ್ಮ ಮಣ್ಣನ್ನು ರಕ್ಷಣೆ ಮಾಡಬೇಕು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಯುವ ಜನತೆಗೆ ಒಂದು ಮಾರ್ಗದರ್ಶನ ಆಗಲಿ. ಮತ್ತು ಮುಂದಿನ ಪೀಳಿಗೆ ಇರಬೇಕಾದ್ರೆ ಒಳ್ಳೆಯ ಆಮ್ಲಜನಕ ಬೇಕಾಗಿದೆ. ಹಾಗಾಗಿ ಅರಣ್ಯ ಬೇಕಾಗಿದೆ. ಜೈ ಜವಾನ್ ಜೈ ಕಿಸಾನ್.